Political questions, please. ಬೆಳಗಾವಿಗೆ ಗಾಂಧಿ ಭಾರತ ಅಂತ ಹೇಳಿ ನಾವೇನು ಮಹಾತ್ಮ ಗಾಂಧೀಜಿಯವರು 1924ರಲ್ಲಿ ಕಾಂಗ್ರೆಸ್ ಅಧಿವೇಶನ ಆದಂಥ ಸಂದರ್ಭದಲ್ಲಿ ಅಧ್ಯಕ್ಷಗಿರಿಯನ್ನು ವಹಿಸಿಕೊಂಡಿದ್ದರು. ಅನೇಕ ಪ್ರಾಮುಖ್ಯವಾದ ನಿರ್ಣಯಗಳು ಕೂಡ ಆ ಅಧಿವೇಶನದಲ್ಲಿ ಆಗಿತ್ತು. ಅದರ 100 ವರ್ಷದ ನೆನಪಿಗಾಗಿ ನಾವು ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ಗಾಂಧಿ ಭಾರತ ಅಂತೇಳಿ ಅದಕ್ಕೆ ಹೆಸರನ್ನು ಕೊಟ್ಟು ಮತ್ತು ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಅಂತೇಳಿ ಒಂದು ರ್ಯಾಲಿಯನ್ನು ಮಾಡಬೇಕು ಅಂತೇಳಿ ಆಯೋಜನೆ ಮಾಡಿದ್ದು. ಆ ಸಂದರ್ಭದಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅವತ್ತು ರಾತ್ರಿ ನಿಧನ ಆದಮೇಲೆ ವರ್ಕಿಂಗ್ ಕಮಿಟಿ ಸಭೆ ಆಗಿತ್ತು. ಅಷ್ಟರಲ್ಲಿ ಮಾರನೇ ದಿವಸ ರ್ಯಾಲಿ ಇತ್ತು. ಆ ರ್ಯಾಲಿಯನ್ನು ಪೋಸ್ಟ್ಪೋನ್ ಮಾಡಿ ಈಗ ಮತ್ತೆ ಅದನ್ನು ಮಾಡಬೇಕು ಅಂತೇಳಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದವರು ತೀರ್ಮಾನ ಮಾಡಿದರು. ಅದನ್ನು ನಾಳೆ 21ನೇ ತಾರೀಕು ಆಯೋಜನೆ ಮಾಡಿದ್ದಾರೆ. ಬೃಹತ್ ರ್ಯಾಲಿ ಇದು. ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಗವಹಿಸ್ತಾ ಇದ್ದಾರೆ. ಇಡೀ ವರ್ಕಿಂಗ್ ಕಮಿಟಿ ಭಾಗವಹಿಸುತ್ತೆ. ಹಾಗಾಗಿ ನಾವೆಲ್ಲ ಇವತ್ತು ನಾಳೆ ಎಲ್ಲ ನಾವು ಅಲ್ಲಿಗೆ ತಲುಪ್ತೇವೆ. ಬಹಳ ಪ್ರಾಮುಖ್ಯವಾದ ನಮ್ಮ ಕಾಂಗ್ರೆಸ್ ಪಕ್ಷದ ರಾಜಕೀಯ ಇತಿಹಾಸದಲ್ಲಿ ಇದು ಒಂದು ಮೈಲಿಗಲ್ಲು. ನಮಗೆ 100 ವರ್ಷ ಕಳೆದಿರ್ತಕ್ಕಂಥದ್ದು ಇದು ಒಂದು ಅತಿ ದೊಡ್ಡ ಮೈಲಿಗಲ್ಲು. ಯಾವುದೇ ಪ್ರಪಂಚದ ಯಾವುದೇ ರಾಜಕೀಯ ಪಕ್ಷದಲ್ಲಿ ಇಂಥ ಬೆಳವಣಿಗೆಗಳು ಭಾಳ ವಿರಳ. 100 ವರ್ಷ ಇರ್ತಕ್ಕಂಥ ಪಕ್ಷಗಳು ಭಾಳ ಕಡಿಮೆ. ಯಾವುದೇ ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಭಾಳ ಕಡಿಮೆ, ಒಂದೆರಡು ಇರ್ಬೋದು ಅಷ್ಟೇ. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಇತಿಹಾಸ ಏನಿದೆ ಆ ಇತಿಹಾಸವನ್ನು ಮತ್ತು ನೆನಪಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ಕಾರ್ಯ